ನಾನಿವತ್ತು ಬೇಕರಿ ಸ್ಟೈಲ್ ರಸ್ಮಲೈನ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ರಸ್ಮಲೈ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪನ್ನೀರನ್ನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನು ಮಾಡ್ಕೊಳ್ಳೋದಕ್ಕೆ ನಾನು 1 ಲೀಟರ್ ಹಾಲನ್ನು ಸೋಸ್ಕೊಂಡು ತೊಗೊಂಡಿದ್ದೀನಿ. 3 ನಿಂಬೆ ಹಣ್ಣಿನ ರಸವನ್ನು ಹಿಂಡಿಟ್ಕೊಂಡಿದ್ದೀನಿ. ಇವಾಗ ಹಾಲನ್ನು ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು, ಕಾಯ್ದು ಕುದಿಬೇಕು. ಈ ಹಂತದಲ್ಲಿ, ಹಾಲು ಕುದೀತಾ ಇರೋ ಹಂತದಲ್ಲಿ ನಾನು 1-2 ಸ್ಪೂನು ನಿಂಬೆಹಣ್ಣಿನ ರಸವನ್ನು ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪನ್ನೀರು ರೆಡಿ ಆಗ್ತಾಯಿದೆ. ಈಗ ಮತ್ತೊಂದೆರಡು ಸ್ಪೂನು ನಿಂಬೆಹಣ್ಣಿನ ರಸವನ್ನು ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊತಾ ಪನ್ನೀರನ್ನು ರೆಡಿ ಮಾಡ್ಕೋಬೇಕು. ಪನ್ನೀರೀಗ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಒಂದು ಸ್ಟ್ರೈನರ್ ಮೇಲೆ ಬಿಳಿ ಬಟ್ಟೆಯನ್ನು ಹಾಕೋತಾ ಇದ್ದೀನಿ ಸೋಸೋದಕ್ಕೆ. ಈಗ ಪನ್ನೀರನ್ನು ಸೋಸ್ಕೋತಾ ಇದ್ದೀನಿ. ಪನ್ನೀರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಪನ್ನೀರಲ್ಲಿ ಇರ್ತಕ್ಕಂಥ ಹುಳಿ ಅಂಶ ಎಲ್ಲ ಹೋಗಬೇಕು. ನಿಂಬೆಹಣ್ಣಿನ ರಸ ಹಾಕಿದ್ವಲ್ಲ, ಹುಳಿ ಅಂಶ ಎಲ್ಲ ಹೋಗಿ ಪನ್ನೀರು ಕೂಡ ತಣ್ಣಗಾಗಬೇಕು. ನಾನು ಇದೇ ರೀತಿ 2-3 ಸಲ ನೀರನ್ನು ಹಾಕ್ಕೊಂಡು ಪನ್ನೀರನ್ನು ತೊಳ್ಕೊತಾ ಇದ್ದೀನಿ. ಪನ್ನೀರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಹಿಂಡಿ ತೆಗಿತಾ ಇದ್ದೀನಿ. ಈ ರೀತಿ ಹಿಂಡ್ಕೊಂಡು ನೀರೆಲ್ಲ ತೆಕ್ಕೊಂಡಿದ್ದೀನಿ. ಈಗ ಇಷ್ಟು ಪನ್ನೀರು ಸಿಕ್ಕಿದೆ. 1 ಲೀಟರ್ ಹಾಲಿನಲ್ಲಿ ಇಷ್ಟು ಪನ್ನೀರಾಗಿದೆ. ನಾನೀಗ ಪನ್ನೀರ್ ಜೊತೆಗೆ ಮತ್ತೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅನ್ನೋದನ್ನು ಜೋಡಿಸಿಟ್ಕೊಂಡಿದ್ದೀನಿ ರಸ್ಮಲೈ ಮಾಡೋದಕ್ಕೆ. ನಾನು 2 ಬೌಲು ಪನ್ನೀರನ್ನು ತೊಗೊಂಡಿದ್ದೀನಿ. 1/2 ಲೀಟ್ರು ಹಾಲನ್ನು ತೊಗೊಂಡಿದ್ದೀನಿ. ಸಕ್ಕರೆ 1 ಬೌಲ್ ತೊಗೊಂಡಿದ್ದೀನಿ. 3 ಸ್ಪೂನು ಬಾದಾಮಿ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ. ಈಗ ರಸ್ಮಲೈ ಮಾಡೋದಕ್ಕೆ ನಾನು ಪನ್ನೀರನ್ನು ನಾದ್ಕೋತಾ ಇದ್ದೀನಿ. ಈ ರಸ್ಮಲೈ ಮಾಡೋದಕ್ಕೆ ಪನ್ನೀರನ್ನು ಚೆನ್ನಾಗಿ ನಾದಿ ಸಾಫ್ಟ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಈ ರೀತಿ ಚೆನ್ನಾಗಿ ನಾದಬೇಕು. ಪನ್ನೀರೆಲ್ಲ ಸಾಫ್ಟ್ ಆಗೋ ತನಕ ನಾದುತ್ತಾನೇ ಇರಬೇಕು. ಈಗ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ರೀತಿ ಪನ್ನೀರೆಲ್ಲ ಸಾಫ್ಟ್ ಆದಮೇಲೆ ನಾನಿದನ್ನು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಈಗ ಪನ್ನೀರನ್ನೆಲ್ಲ ಸಮ ಪ್ರಮಾಣದ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಉಂಡೆನ ತಗೊಂಡು ನಾನು ರಸ್ಮಲೈ ಶೇಪ್ ಮಾಡ್ಕೊತಾ ಇದ್ದೀನಿ. ಇದೇ ಶೇಪ್ ಮಾಡ್ಕೋಬೇಕಂತೇನಿಲ್ಲ. ನಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಪನ್ನೀರನ್ನು ರೆಡಿ ಮಾಡ್ಕೋಬೋದು. ನಾನು ರೌಂಡ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ತಗೊಂಡಿದ್ದಂಥ ಪನ್ನೀರಲ್ಲಿ ಇಷ್ಟು ರಸ್ಮಲೈಗಳಾಗಿದೆ. ಇವಾಗ ನಾನು ಒಂದು ಬಾಣಲೆ ಇಟ್ಕೊಂಡು 1 ಬೌಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ 3 ಬೌಲು ನೀರನ್ನು ಹಾಕೋತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿ ನೀರು ಕುದಿ ಬರಬೇಕು, ಅಲ್ಲಿ ತನಕ ಕಾಯಿಸ್ಕೊತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ನೀರು ಕುದೀತಾ ಇದೆ. ಈ ಹಂತದಲ್ಲಿ ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದಂಥ ಪನ್ನೀರ್ಗಳನ್ನೆಲ್ಲ ಸಕ್ಕರೆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಐ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ರಸ್ಮಲೈಗಳೆಲ್ಲ ಸಕ್ಕರೆ ನೀರನ್ನು ಹೀರಿಕೊಂಡು ದಪ್ಪ ಆಗಿದ್ದಾವೆ. ಈಗ ನಾನು ಒಂದು ಲಿಡ್ ಮುಚ್ಚಿ ಮತ್ತೊಂದೆರಡು ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ರಸ್ಮಲೈಗಳು ಪಾಕವನ್ನು ಹೀರಿಕೊಂಡು ದಪ್ಪ ದಪ್ಪಾಗಿ ರೆಡಿಯಾಗಿದೆ. ಈಗ ರಸ್ಮಲೈಗೋಸ್ಕರ ನಾನು ಬಾದಾಮಿ ಹಾಲನ್ನು ಮಾಡ್ಕೊಳ್ಳೋದಕ್ಕೆ 1/2 ಲೀಟ್ರ್ ಹಾಲನ್ನು ತಗೋತಾ ಇದ್ದೀನಿ. ಈಗ ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಚೆನ್ನಾಗಿ ಕಾಯ್ದು ಗಟ್ಟಿ ಆಗಬೇಕು ಸ್ವಲ್ಪ, ಅಲ್ಲಿ ತನಕ ನಾನು ಹಾಲನ್ನು
ಕುದಿಸ್ಕೊತೀನಿ. ಈಗ ಹಾಲೆಲ್ಲ ಕುದೀತಾ ಇದೆ, ಗಟ್ಟಿಯಾಗಿದೆ. ಈ ಹಂತದಲ್ಲಿ ನಾನು ಒಂದು 3 ಸ್ಪೂನು ಬಾದಾಮಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದಂಥ ಕೇಸರಿ ದಳಗಳನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಡ್ರೆ ಬಾದಾಮಿ ಹಾಲು ರೆಡಿ ಆಯಿತು. ನಾನಿವಾಗ ಇದನ್ನು ಕೆಳಗಿಳಿಸಿಟ್ಕೊಂಡು ಸಕ್ಕರೆ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ರಸ್ಮಲೈ, ಅದನ್ನೆಲ್ಲ ಬಾದಾಮಿ ಹಾಲಿಗೆ ಹಾಕೋತಾ ಇದ್ದೀನಿ. ಈಗ ಎಲ್ಲ ರಸ್ಮಲೈನೂ ಬಾದಾಮಿ ಹಾಲಿಗೆ ಹಾಕ್ಕೊಂಡ್ಮೇಲೆ ಉಳಿದಿದ್ದಂಥ ಸಕ್ಕರೆ ಪಾಕನೂ ಕೂಡ ಬಾದಾಮಿ ಹಾಲು ಜೊತೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಬಾದಾಮಿ ಹಾಲು ಮಾಡಬೇಕಾದ್ರೆ ಯಾವುದೇ ರೀತಿ ಸಕ್ಕರೆಯನ್ನು ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಪಾಕವನ್ನೇ ಸೇರಿಸ್ಕೊತಾ ಇದ್ದೀನಿ. ಈಗ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಈ ತಣ್ಣಗಾದಮೇಲೆ ಒಂದು ಲಿಡ್ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ 1-2 ಅವರು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತೆಗಿತಾ ಇದ್ದೀನಿ. ರಸಭರಿತವಾದಂಥ ರಸ್ಮಲೈ ರೆಡಿಯಾಗಿದೆ. ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಯಾವ ರೀತಿ ರಸ್ಮಲೈ ರಸಭರಿತವಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಬಾದಾಮಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈಗ ಒಂದು ರಸ್ಮಲೈನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಸ್ಪಾಂಜಿಯಾಗಿ ರಸಭರಿತವಾಗಿದೆ ಅಂತ. ನಾನು ಇವತ್ತು ಮಾಡಿರ್ತಕ್ಕಂಥ ರಸ್ಮಲೈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.